ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಎಸ್ಆರ್ ಟೀಚಿಂಗ್. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಭಾರತ ಸಂವಿಧಾನದ 73ನೇ ತಿದ್ದುಪಡಿ ಕಾಯ್ದೆ ಬಗ್ಗೆ ತಿಳ್ಕೊತ ಹೋಗೋಣ. 73ನೇ ತಿದ್ದುಪಡಿ ಮಾಡಿ ನಮ್ಮ ಸಂವಿಧಾನಕ್ಕೆ ಪಂಚಾಯತ್ ರಾಜ್ ಕಾಯ್ದೆಯನ್ನ ಜಾರಿಗೆ ತರಲಾಯಿತು. ಈ ತಿದ್ದುಪಡಿ ಯಾವ ರೀತಿ ರಚನೆಯಾಯಿತು, ಯಾರ್ಯಾರು ಭಾಗವಹಿಸಿದ್ರು, ಪ್ರಮುಖ ದಿನಾಂಕಗಳು, ಯಾವ ವಿಧಿಗಳು ಏನೇನು ಹೇಳ್ತದ ಮತ್ತೆ ಶೆಡ್ಯೂಲ್ಸ್ ಅನುಸೂಚಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಎಪ್ಪತ್ಮೂರನೇ ತಿದ್ದುಪಡಿ ಜಾರಿಗೆ ಬಂದ ಕತೆ. ರಾಜೀವ್ ಗಾಂಧಿ ಅವರು ಏನ್ ಮಾಡ್ತಾರೆ, ಇಡೀ ದೇಶದಲ್ಲಿ ಏಕರೂಪ ಪಂಚಾಯತ್ ರಾಜ್ ವ್ಯವಸ್ಥೆ ತರುವ ಉದ್ದೇಶದಿಂದ ಸಮಿತಿಯನ್ನ ಜಾರಿಗೆ ತರ್ತಾರೆ. ರಾಜೀವ್ ಗಾಂಧಿ ಅವರು ದೇಶದಲ್ಲಿ ಏಕರೂಪ ಪಂಚಾಯತ್ ರಾಜ್ ವ್ಯವಸ್ಥೆ ತರುವ ಉದ್ದೇಶದಿಂದ 1986ರಲ್ಲಿ LM ಸಿಂಘ್ವಿ ಸಮಿತಿ ರಚನೆ ಮಾಡಿದ್ರು. ಈ ಸಮಿತಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ ಶಿಫಾರಸುಗಳ ಕಾರಣ 73 ಮತ್ತೆ 74 ತಿದ್ದುಪಡಿ ಆಯಿತು. ರಾಜೀವ್ ಗಾಂಧಿ ಅವರು ಏನ್ ಮಾಡ್ತಾರೆ, ದೇಶದಲ್ಲಿ ಏಕರೂಪ ಪಂಚಾಯತ್ ರಾಜ್ ವ್ಯವಸ್ಥೆ ತರಬೇಕಂತ ಹೇಳಿ 1986ರಲ್ಲಿ LM ಸಿಂಘ್ವಿ ಸಮಿತಿಯನ್ನ ರಚನೆ ಮಾಡ್ತಾರೆ. ಈ ಸಮಿತಿಯ ಮುಖಾಂತರ 73 ಮತ್ತು 74 ತಿದ್ದುಪಡಿಯನ್ನ ಜಾರಿಗೆ ತರಲಾಯಿತು. ನೆಕ್ಸ್ಟ್ 1989ರಲ್ಲಿ ಪಂಚಾಯತಿಗೆ ಸಂಬಂಧಿಸಿದಂತೆ 64ನೇ ತಿದ್ದುಪಡಿ ಲೋಕಸಭೆಯಲ್ಲಿ ಅನುಮೋದನೆ ಪಡ್ಕೋತದ. ಆದ್ರೆ ರಾಜ್ಯಸಭೆಯಲ್ಲಿ ಒಂದು ಮತದಿಂದ ಸೋಲ್ತದ. ರಾಜೀವ್ ಗಾಂಧಿ ಅವರು ಜಾರಿಗೆ ತಂದಂತಹ ಸಮಿತಿ ಲೋಕಸಭೆಯಲ್ಲಿ ಅನುಮೋದನೆಯನ್ನ ಪಡ್ಕೋತದ, ಆದ್ರೆ ಇದು ರಾಜ್ಯಸಭೆಯಲ್ಲಿ ಒಂದು ಮತದಿಂದ ಸೋಲ್ತದ. ನೆಕ್ಸ್ಟ್ ಮುಂದಿನ ಪ್ರಧಾನಮಂತ್ರಿ ಆದಂತಹ PV ನರಸಿಂಹರಾವ್ ಕಾಲದಲ್ಲಿ 1992 ಡಿಸೆಂಬರ್ ತಿಂಗಳಲ್ಲಿ ಸದನದಲ್ಲಿ ಮಂಡಿಸಲ್ಪಡ್ತದ. ಅದು 73ನೇ ತಿದ್ದುಪಡಿ ಕಾಯ್ದೆಯಾಗಿ ಜಾರಿಗೆ ಬರ್ತದ. 64ನೇ ತಿದ್ದುಪಡಿ ಇರ್ತಕ್ಕಂತಹ ಇದು 73ನೇ ತಿದ್ದುಪಡಿ ಕಾಯ್ದೆಯಾಗಿ ಜಾರಿಗೆ ಬರ್ತದೆ. ಮೋಸ್ಟ್ ಇಂಪಾರ್ಟೆಂಟ್ಸ್, ಲೋಕಸಭೆಯಲ್ಲಿ ಡಿಸೆಂಬರ್ 22, 1992ರಲ್ಲಿ ಅಂಗೀಕಾರ ಆಗತ್ತೆ. ಅದೇ ರೀತಿ ರಾಜ್ಯಸಭೆಯಲ್ಲಿ ಡಿಸೆಂಬರ್ 23, 1992ರಲ್ಲಿ ಅಂಗೀಕಾರ ಆಗತ್ತೆ. ಆದರೆ ಇದು ಜಾರಿಗೆ ಬಂದಿದ್ದು ಏಪ್ರಿಲ್ 24, 1993ರಲ್ಲಿ. ನಮ್ಮ ಕರ್ನಾಟಕದಲ್ಲಿ ರಾಜ್ಯಪಾಲರ ಅಂಗೀಕಾರ ಆಗಿದ್ದು ಏಪ್ರಿಲ್ 30, 1993ರಲ್ಲಿ. ಕರ್ನಾಟಕದಲ್ಲಿ ಇದು ಜಾರಿಗೆ ಬಂದದ್ದು ಮೇ 10, 1993. ಇಲ್ಲಿ ಕ್ವಶನ್ಸ್ ಡೈರೆಕ್ಟ್ ಆಗಿ ಯಾವ ರೀತಿ ಕೇಳಬಹುದು, ಪಂಚಾಯತ್ ರಾಜ್ ಕಾಯ್ದೆ ಅಂಗೀಕಾರ ಆಗಿದ್ದು ಯಾವಾಗ, ಅದೇ ರೀತಿ ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗ ಅಂತಕ್ಕಂಥದ್ದು. ಸೊ ಇಲ್ಲಿ ನಾವು ನೋಡಬಹುದು, ಜಾರಿಗೆ ಬಂದದ್ದು ಏಪ್ರಿಲ್ 24, 1993. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಮೇ 10, 1993ರಲ್ಲಿ ಜಾರಿಗೆ ಬರ್ತದೆ. ನೆಕ್ಸ್ಟ್ ನೋಡೋಣ, ಈ ಕಾಯ್ದೆಯನ್ನು ಪಂಚಾಯತ್ ರಾಜ್ ಕಾಯ್ದೆ ಎಂದು ಕರೆಯುತ್ತೇವೆ. 73ನೇ ತಿದ್ದುಪಡಿಯನ್ನು ನಾವು ಪಂಚಾಯತ್ ರಾಜ್ ಕಾಯ್ದೆ ಅಂತ ಹೇಳಿ ಕರಿತೀವಿ. ಈ ತಿದ್ದುಪಡಿಯ ಮೂಲಕ ಪಂಚಾಯತ್ ಎಂಬ ಶೀರ್ಷಿಕೆ ಒಳಗೊಂಡ 9ನೇ ಭಾಗ ಮತ್ತು 11ನೇ ಅನುಸೂಚಿಯನ್ನ ಸಂವಿಧಾನಕ್ಕೆ ಸೇರಿಸಲಾಯಿತು. 73ನೇ ತಿದ್ದುಪಡಿ ಮಾಡಿ ನಮ್ಮ ಸಂವಿಧಾನಕ್ಕೆ 9ನೇ ಭಾಗ ಮತ್ತೆ 11ನೇ ಅನುಸೂಚಿಯನ್ನ ಸಂವಿಧಾನಕ್ಕೆ ಸೇರಿಸಲಾಯಿತು. ಈ 9ನೇ ಭಾಗ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದೆ. ಇಲ್ಲಿ ವಿಧಿಗಳನ್ನ ನೋಡಬಹುದು. 243ರಿಂದ 243 ವರೆಗೂ ಒಟ್ಟು 16 ವಿಧಿಗಳು 73ನೇ ತಿದ್ದುಪಡಿಗೆ ಸಂಬಂಧಿಸಿದೆ. 243ರಿಂದ 243 ವರೆಗಿನ ವಿಧಿಗಳು ಒಟ್ಟು 16 ವಿಧಿಗಳು ಪಂಚಾಯತ್ ರಾಜ್ ಕಾಯ್ದೆಗೆ ಸಂಬಂಧಿಸಿದೆ. ಅದೇ ರೀತಿ 11ನೇ ಅನುಸೂಚಿ ಪಂಚಾಯತ್ ರಾಜ್ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಬರುವ 29 ವಿಷಯಗಳನ್ನ ಒಳಗೊಂಡಿದೆ. 73ನೇ ಅಮೆಂಡ್ಮೆಂಟ್ ಅಲ್ಲಿ 11ನೇ ಅನುಸೂಚಿಯಲ್ಲಿ ಒಟ್ಟು 29 ವಿಷಯಗಳನ್ನ ಒಳಗೊಂಡಿದೆ. ಅದೇ ರೀತಿ 16 ವಿಧಿಗಳು ನಮ್ಮ 73ನೇ ತಿದ್ದುಪಡಿಯಲ್ಲಿ ನಾವು ನೋಡಬಹುದು.
243ನೇ ವಿಧಿ ವಾಕ್ಯಗಳ ಬಗ್ಗೆ ಹೇಳ್ತದ. ಅದೇ ರೀತಿ 243ನೇ ಎ ವಿಧಿ ಗ್ರಾಮ ಸಭೆಯ ಬಗ್ಗೆ ಹೇಳ್ಕೊಡ್ತದ. ನೆಕ್ಸ್ಟ್ 243ನೇ ಬಿ ವಿಧಿ ಪಂಚಾಯತ್ ರಚನೆಯ ಬಗ್ಗೆ ನಮಗೆ ಹೇಳ್ಕೊಡ್ತದ. ನೆಕ್ಸ್ಟ್ 243ನೇ ಸಿ ವಿಧಿ ಪಂಚಾಯತ್ ಅಂಗ ರಚನೆ ಬಗ್ಗೆ ತಿಳಿಸ್ಕೊಡ್ತದ. 243ನೇ ಡಿ ವಿಧಿ ಸ್ನಾನಗಳ ಮೀಸಲಾತಿ ಬಗ್ಗೆ ತಿಳಿಸ್ಕೊಡ್ತದ. ನೆಕ್ಸ್ಟ್ 243ನೇ ಈ ವಿಧಿ ಪಂಚಾಯತ್ ಅವಧಿ ಬಗ್ಗೆ ತಿಳಿಸ್ಕೊಡ್ತದ. ಅದೇ ರೀತಿ ಎಫ್ ಸದಸ್ಯರ ಅನರ್ಹತೆ, ನಾವಿಲ್ಲಿ ಅರ್ಹತೆ ಅಂತಕ್ಕಂಥ ನೋಡ್ತೀವಿ, ಆದ್ರೆ ಇಲ್ಲಿ 243ನೇ ಎಫ್ ವಿಧಿ ಪಂಚಾಯತ್ ಸದಸ್ಯರ ಅನರ್ಹತೆ ಬಗ್ಗೆ ತಿಳಿಸ್ಕೊಡ್ತದ. ಅದೇ ರೀತಿ 243ನೇ ಜಿ ವಿಧಿ ಪಂಚಾಯತ್ ಅಧಿಕಾರಿಗಳು ಪ್ರಾಧಿಕಾರಗಳ ಬಗ್ಗೆ ತಿಳಿಸ್ಕೊಡ್ತದ. ಎಚ್ ತೆರಿಗೆ ವಿಧಿಸುವ ಮತ್ತು ನಿಧಿ ಸಂಗ್ರಹಿಸಲು ಪಂಚಾಯತಿ ಅಧಿಕಾರ ಬಗ್ಗೆ ತಿಳಿಸ್ಕೊಡ್ತದ. 243ನೇ ಐ ವಿಧಿ ಹಣಕಾಸು ಆಯೋಗದ ರಚನೆ. ಜೆ ಪಂಚಾಯತಿ ಲೆಕ್ಕಪತ್ರ ಪರಿಶೀಲನೆ. ಕೆ ಪಂಚಾಯತಿಯ ಚುನಾವಣೆ ಬಗ್ಗೆ ಹೇಳ್ಕೊಡ್ತದ. ಎಲ್ ಒಕ್ಕೂಟ ರಾಜಕ್ಷೇತ್ರಗಳಿಗೆ ಅನ್ವಯ. ಅದೇ ರೀತಿ ಎಂ ಕೆಲವು ಪ್ರದೇಶಗಳಿಗೆ ಅನ್ವಯ ಆಗುವುದಿಲ್ಲ ಅಂತಕ್ಕಂಥದ್ದು. ಯಾವ್ಯಾವ ಆ ಪ್ರದೇಶಗಳು ಅಂತಂದ್ರೆ ನಾಗಾಲ್ಯಾಂಡ್, ಮೇಘಾಲಯ, ಮಿಜೋರಾಂ. ನಾಗಾಲ್ಯಾಂಡ್, ಮೇಘಾಲಯ, ಮಿಜೋರಾಂ ಈ 3 ಪ್ರದೇಶಗಳಿಗೆ ಇದು ಅನ್ವಯ ಆಗುವುದಿಲ್ಲ ಅಂತಕ್ಕಂಥದ್ದು. ಅದೇ ರೀತಿ 243ನೇ ಎನ್ ವಿಧಿ ಜಾರಿಯಲ್ಲಿರುವ ಕಾನೂನು ಮತ್ತು ಅಸ್ತಿತ್ವದಲ್ಲಿರುವ ಪಂಚಾಯತಿಗಳನ್ನು ಮುಂದುವರೆಸುವುದು. 243ನೇ ಓ ವಿಧಿ ಚುನಾವಣೆಯ ವಿಷಯದಲ್ಲಿ ನ್ಯಾಯಾಲಯದ ಮಧ್ಯೆ ಪ್ರವೇಶಿಸುವುದು ನಿಷೇಧ. 243ರಿಂದ 243 ಓವರೆಗಿನ ವಿಧಿ ನಮಗೆ ಪಂಚಾಯತಿಗಳ ಬಗ್ಗೆ ತಿಳಿಸ್ಕೊಡ್ತದ. ಒಟ್ಟು 16 ವಿಧಿಗಳು. ಇಲ್ಲಿ ಅನುಸೂಚಿ ಅಂತ ಹೇಳಿ ಬಂದಾಗ ಇದರಲ್ಲಿ ಒಟ್ಟು 29 ವಿಷಯಗಳನ್ನ ನಾವು ನೋಡ್ತೀವಿ. ಇಲ್ಲಿ ನಮಗೆ ಇಂಪಾರ್ಟೆನ್ಸ್ ಆಗೋದು ಜಾರಿಗೆ ಬಂದದ್ದು ಏಪ್ರಿಲ್ 24, 1993ರಲ್ಲಿ. ನಮ್ಮ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂದದ್ದು ಮೇ 10ರಂದು.